ವಿಟ್ಲ ಪಟ್ಟಣ ಪಂಚಾಯತಿನಲ್ಲಿ ಬಹುಗ್ರಾಮ ಕುಡಿಯುವ ನೀರು ಏನಿದೆ ಅದಕ್ಕೆ 100 ಕೋಟಿಯ ಯೋಜನೆ ಸರ್ಕಾರದಿಂದ ಮಂಜೂರಾಗಿದೆ. ನಾವು ಅದನ್ನು ಗ್ರಾಮಾಂತರ ಕುಡಿಯುವ ನೀರಿನ ಯೋಜನೆಯಲ್ಲಿ ಸೇರಿಸಿ ಟೆಂಡರ್ ಮಾಡಿ 1,006 ಕೋಟಿ ರೂಪಾಯಿಯ ಟೆಂಡರ್ ಆಗಿದೆ. ಆ ಮುಖಾಂತರ ಆಲ್ರೆಡಿ ಅದರ ಕಾಮಗಾರಿ ನಡೀತಾ ಇದೆ. ಈಗ ಈ ಎಲ್ಲ ಯೋಜನೆಗಳು ಸುಮಾರು 30 ವರ್ಷದ ಯೋಜನೆಗಳಾಗಿರ್ತದೆ. ಈಗ ಸರ್ವೆ ಮಾಡಿದ ಪ್ರಕಾರ ವಿಟ್ಲ ಪಟ್ಟಣ ಪಂಚಾಯತಿಗೆ 4.82 MLD ಅಂದರೆ 4,82,000 ಲೀಟರ್ಗಳ ಅವಶ್ಯಕತೆ ಇದೆ. ಬಹುಗ್ರಾಮ ಕುಡಿಯುವ ನೀರಿನಿಂದ 34 ಲಕ್ಷಗಳ ಸಪ್ಲೈ 34 ಲಕ್ಷ ಲೀಟರ್ನ ಸಪ್ಲೈ ಬರ್ತದೆ. ಸುಮಾರು 15 ಲಕ್ಷ ನೀರಿನ ಶಾರ್ಟೇಜ್ ಆಗ್ತದೆ. ಮತ್ತು ಇಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ನೀರು ಹಂಚಿಕೆ ಮಾಡಲಿಕ್ಕೆ ಯಾವುದೇ ವ್ಯವಸ್ಥಿತ ರೀತಿಯಾದ ಯೋಜನೆಗಳನ್ನು ಅದರಲ್ಲಿ DPR ಅಲ್ಲಿ ಅವರು ಸೇರಿಸಿಲ್ಲ. ಒಂದು 3.10 ಲೀಟರ್ನ ಒಂದು ಟ್ಯಾಂಕಿನ ಮಾತ್ರ ಯೋಜನೆಗಳಿದೆ. ಈಗ ವಿಟ್ಲ ಪಟ್ಟಣ ಪಂಚಾಯತಿಗೆ ಕುಡಿಯುವ ನೀರಿನ ಯೋಜನೆಗಾಗಿ ಇನ್ನೊಂದು 5 ಲಕ್ಷದ ನೀರಿನ ಟ್ಯಾಂಕ್ ಇಲ್ಲಿದೆ. ಪ್ಲಸ್ ಒಂದು 15 ಲಕ್ಷ ಲೀಟರ್ನ ನೀರಿನ ಟ್ಯಾಂಕಿನ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅದರ ಜೊತೆಗೆ ಎಲ್ಲ ಪೈಪ್ಲೈನ್ಗಳನ್ನು ಕೂಡ ಬದಲಾವಣೆ ಮಾಡಲಿಕ್ಕೆ ಸುಮಾರು 75 ಕೋಟಿ ರೂಪಾಯಿಯ DPR ಅನ್ನು ರೆಡಿ ಮಾಡಿ ಸರ್ಕಾರದ ಮುಂದೆ ಅದನ್ನು ಇಡುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ 6 ತಿಂಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿ ಆಗ್ತದೆ. ಅಂದರೆ ಕುಡಿಯುವ ನೀರು ಬರುವಂಥದ್ದು ವ್ಯವಸ್ಥೆ ಆಗ್ತದೆ, ಡಿಸ್ಟ್ರಿಬ್ಯೂಷನಿಗೆ ತೊಂದರೆ ಆಗ್ತದೆ. ಅದಕ್ಕೆ ಇವತ್ತು ಎಲ್ಲ ನಮ್ಮ ಅಧಿಕಾರಿಗಳು ಪಟ್ಟಣ ಪಂಚಾಯತಿನ ಎಲ್ಲ ಸದಸ್ಯರುಗಳನ್ನು ಕರೆದು ಚರ್ಚೆಯನ್ನು ಮಾಡಿದ್ದೀವಿ. ಯಾವ ರೀತಿ ಮಾಡಬೇಕು, ಸರ್ಕಾರಕ್ಕೆ 75 ಕೋಟಿ ರೂಪಾಯಿಯ ಈ ಪ್ರಪೋಸಲ್ DPR ಅನ್ನು ಸಬ್ಮಿಟ್ ಮಾಡಿ ಅನುದಾನ ತರುವುದಂಥ ನಿರ್ಣಯ ಆಗಿದೆ. ಅದೇ ರೀತಿ 15 ಲಕ್ಷ ಲೀಟರ್ಗಳ ಹೆಚ್ಚುವರಿ ನೀರನ್ನು ಕೂಡ ಬಹುಗ್ರಾಮದವರಿಂದ ತೆಗೊಳ್ಳುವಂಥ ನಿರ್ಣಯವನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದಕ್ಕೆ ಕೆಲಸ ಮಾಡ್ತೇವೆ. ಅದರ ಜೊತೆಯಲ್ಲಿ ಒಂದು 2-3 ಇಂದಿರಾ ಕ್ಯಾಂಟೀನ್ನ ಒಂದು ಕಾಂಟ್ರಾಕ್ಟರ್ ತೊಂದರೆ ಇದೆ. ಅದನ್ನು ಕೂಡ ಆದಷ್ಟು ಬೇಗ ಪರಿಹಾರ ಮಾಡಿ ನಮ್ಮ ಕಾಂಟ್ರಾಕ್ಟರ್ನ ತೊಂದರೆಯನ್ನು ಪರಿಹಾರ ಮಾಡಿ ಇಂದಿರಾ ಕ್ಯಾಂಟೀನನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆನಂತರ ಗ್ರೌಂಡ್ ವಿಟ್ಲದಲ್ಲಿ ಒಂದು ಒಳ್ಳೆಯ ರೀತಿಯ ಗ್ರೌಂಡ್ ಕ್ರೀಡಾಂಗಣ ಬೇಕು ಅಂತ ಬೇಡಿಕೆ ಇದೆ. ಅದಕ್ಕೂ ಕೂಡ ಒಂದು 10 ಎಕರೆ ಜಾಗೆಯನ್ನು ನೋಡುವಂಥ 7ರಿಂದ 10 ಎಕರೆ ಜಾಗವನ್ನು ಕೊಟ್ಟಲ್ಲಿ ಅದಕ್ಕೊಂದು 5 ಕೋಟಿ ರೂಪಾಯಿಯ ಮಂಜೂರು ಮಾಡಿ ಒಳ್ಳೆಯ ಗ್ರೌಂಡನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮುಂದೆ ಮಾಡ್ತೀವಿ. ಇನ್ನೊಂದು ಸಿಟಿ ಡೆವಲಪ್ಮೆಂಟ್, ಇದು ವೆರಿ ಇಂಪಾರ್ಟೆಂಟ್. ನಮ್ಮ ಮುಂದಿನ ಒಂದು 10 ದಿವಸಗಳಲ್ಲಿ ನಾವು ಎಲ್ಲ ಈ ನಗರದ ಯಾರೆಲ್ಲ ಜಾಗದ ಓನರ್ಗಳಿರ್ತಾರೆ ಹಾಗೂ ವರ್ತಕರಿರ್ತಾರೆ ಮತ್ತು ವರ್ತಕರ ಸಂಘವನ್ನು ಕರೆದು ನಾವು 2 ಕಡೆ ಪ್ಲಸ್ ಮಾರ್ಕ್ನಲ್ಲಿ 4 ಲೈನ್ ರಸ್ತೆ ಮಾಡಲಿಕ್ಕೆ ಅವರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡುವಂಥ ಒಂದು ಸಭೆಯನ್ನು ಕರೀಲಿಕ್ಕೂ ಕೂಡ ನಿರ್ಣಯವನ್ನು ಮಾಡಿದ್ದೇವೆ. ಆ ಮುಖಾಂತರ ವಿಟ್ಲದ ಏನು ಅಭಿವೃದ್ಧಿ ಇದೆ ಈ ರಸ್ತೆ ಮಾಡಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಈಗಲೇ ನಮ್ಮ ಕಬಕದಿಂದ ವಿಟ್ಲದೊಳಗೆ ಬರುವಂಥ ರಸ್ತೆಗೆ 4 ಲೈನ್ ಕಾಂಕ್ರೀಟ್ ರಸ್ತೆಗೆ 18 ಕೋಟಿ ರೂಪಾಯಿಯನ್ನು ಈಗ ಮಂಜೂರು ಮಾಡಿ ಇಟ್ಟಿದ್ದೇವೆ. ಅದರಲ್ಲಿ ನಮ್ಮ ಒಂದು ಬ್ರಿಡ್ಜ್ ಇದೆ, ಅಲ್ಲಿವರೆಗೆ ಅದು ಬರ್ತದೆ. ಮುಂದಿನ 1-2 ಕಿಲೋಮೀಟರನ್ನು ಕೂಡ ಮುಂದಿನ ಅನುದಾನದಲ್ಲಿ ಇಟ್ಟು ಮಾಡುವಂಥ ಕೆಲಸ ಆಗ್ತದೆ. ಅದು ಕಂಟಿನ್ಯೂಸ್ ಬಂದರೆ ಇಡೀ ವಿಟ್ಲದ 4 ಲೈನ್ ರಸ್ತೆಗಳಾದರೆ ವಿಟ್ಲ ಪೇಟೆ ಅಭಿವೃದ್ಧಿ ಆಗ್ತದೆ. ಎಲ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಸದಸ್ಯರುಗಳು, ಉಪಾಧ್ಯಕ್ಷರು, ಅಧಿಕಾರಿ ವರ್ಗ ಇದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಸಭೆಯನ್ನು ಕರೆದು ಮುಂದಿನ ನಿರ್ಧಾರವನ್ನು ಮಾಡ್ತೇವೆ.